ಸರ್ಕಾರ ಕಳ್ಕೊಂಡು 2.5 ವರ್ಷ ಆಗಿದೆ. ಗುಂಡಿಗಳು ಪ್ರತಿ ವರ್ಷವೂ ಕೂಡ ರಸ್ತೆಗಳಲ್ಲಿ ಗುಂಡಿ ಬರ್ತಕ್ಕಂಥದ್ದು ಸಹಜ ಮಳೆಗಾಲದಲ್ಲಿ. ಆದರೆ ಈಗಲೂ ನಮ್ಮದೇ ಸರ್ಕಾರ ಇದೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ನಾನು ಒಂದೇ ಮಾತಿನಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಬೆಂಗಳೂರು ಅಥವಾ ಎಲ್ಲೇ ಗುಂಡಿಗಳು, ರಸ್ತೆ ಗುಂಡಿಗಳಿದ್ರೆ ಮಳೆ ಬಂದಾಗ ನೀರು ನಿಲ್ತದೆ. ಈ ಸರ್ಕಾರ ಮತ್ತು ಸಚಿವರುಗಳು ಮುಖ ಎಲ್ಲಿ ಕಾಣುತ್ತೆ ಅಂದ್ರೆ ಆಡಳಿತದಲ್ಲಿ ಕಾಣ್ತಾ ಇಲ್ಲ. ರಸ್ತೆ ಗುಂಡಿಗಳಲ್ಲಿ ನಿಂತಿರುವ ನೀರುಗಳಲ್ಲಿ ಸಚಿವರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳ ಮುಖ ಕಾಣ್ತಾ ಇದೆ. ಅಂದ್ರೆ ಇವರ ಕಾರ್ಯಕ್ಷಮತೆ ಎಷ್ಟಿದೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. ನಾನು ಒಂದು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಅನೇಕ ಇಂಡಸ್ಟ್ರಿಯಲಿಸ್ಟ್ಗಳು ನಿಮಗೆ ಪತ್ರ ಬರೆದ್ರು, ತಲೆ ಕೆಡಿಸ್ಕೊಳ್ಳಿಲ್ಲ. ಹೋಗೋರೆಲ್ಲ ಹೋಗ್ಲಿ, ದುರಂಕಾರದ ಮಾತನ್ನೇ ಆಡಿದ್ರಿ. ಈಗಲೂ ಮೊಜುಮ್ದಾರ್ ಅವರು ಪತ್ರ ನಿನ್ನೆ ಬರೆದಿದ್ದಾರೆ. ಅವರು ಬರೆದ ಮೇಲೆ ಅವರ ಮೇಲೆ ಕುಪಿತರಾಗಿ, ಬಿಜೆಪಿ ಕಾಲದಲ್ಲಿ ಹೀಗಾಗಿತ್ತು, ಇದರ ಬಗ್ಗೆ ನೀವು ಮಾತಾಡಲಿಲ್ಲ ಅಂತ. ಅದಕ್ಕೆ ಅವರು ಇವತ್ತೊಂದು ಟ್ವೀಟ್ ಮಾಡಿದ್ದಾರೆ. ಬಟ್ ಅವರ ಟ್ವೀಟ್ಗೆ ನಾನು ಬಹಳ ಗೌರವ ಕೊಡೋದಿಲ್ಲ. ಯಾಕೆ ಅಂತಂದ್ರೆ ಅವರಿಗೂ ಈ ರಾಜ್ಯದ ವ್ಯವಸ್ಥೆ ಅರ್ಥ ಇದೆ, ಗೊತ್ತಿದೆ ಅವರಿಗೆ. ಪ್ರತಿ ವರ್ಷ ರಸ್ತೆಯಲ್ಲಿ ಗುಂಡಿ ಬಿದ್ದರೆ ಯಾವುದೇ ಸರ್ಕಾರವಾಗಲಿ ಅದನ್ನು ತಕ್ಷಣ ಮುಚ್ಚಬೇಕು, ಟ್ರಾಫಿಕ್ ಇಲ್ಲದೆ ಇರೋ ರೀತಿಯಲ್ಲಿ, ಜನರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಮಾಡಬೇಕು. ಅದು ಪ್ರತಿ ಸರ್ಕಾರ ಮಾಡ್ತಕ್ಕಂಥ ಕೆಲಸ. ಬಿಜೆಪಿ ಸರ್ಕಾರ ಇದ್ದಾಗ ಗುಂಡಿನೇ ಬೀಳಲಿಲ್ವಾ? ಬಿದ್ದಿತ್ತು, ನಾವು ಮುಚ್ಚಿದ್ದೇವೆ. ಆ ಕಾಲಘಟ್ಟದನ್ನ ಇವತ್ತು ಹೇಳೋದಲ್ಲ. ಇವತ್ತು ಗುಂಡಿ ಬಿದ್ದಿದೆ, 750 ಕೋಟಿ ಈಗಾಗಲೇ ಕೊಟ್ಟುಬಿಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ, ಎಲ್ಲೋಯ್ತು ಹಣ? ಯಾರ ಜೋಬಿಗೆ ಹೋಗಿದೆ? ಮತ್ತೆ ಗುಂಡಿಗಳು ಯಾಕೆ ಹಾಗೆ ಉಳಿದಿದೆ? ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ಏನು ಮಾನ್ಯ ಇಂಡಸ್ಟ್ರಿ ಸಚಿವರು ಪಾಟೀಲ್ ಸಾಹೇಬರು ನಿನ್ನೆ ವೀರಾವೇಶದಿಂದ ಮಾತಾಡಿದ್ರು, ಇದರಿಂದ ಪಾಪ ಮೊಜುಮ್ದಾರ್ ಅವರು ಒಂದು ಟ್ವೀಟ್ ಮಾಡಬೇಕಾಯಿತು ಬಿಜೆಪಿಯ ವಿರುದ್ಧವಾಗಿ. ಆದರೆ ಇಟ್ ಈಸ್ ಎ ಬೇಸ್ಲೆಸ್ ಟ್ವೀಟ್ ಅಂಡ್ ಸ್ಟೇಟ್ಮೆಂಟ್, ವಾಟ್ ಐ ಕ್ಯಾನ್ ಸೇ. ಇವತ್ತು ಟ್ಯಾಕ್ಸ್ ಪೇಯರ್ಸ್ ಕೆಲವರು ಲೆಟರ್ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ, ನೀವು ಈ ರೀತಿ ನಡ್ಕೊಂಡ್ರೆ ನಾವು ಟ್ಯಾಕ್ಸ್ ಕೂಡ ಕಟ್ಟೋದಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಒಂದು ಸಂಸ್ಥೆ 1,50,000 ಕೋಟಿ ಹೂಡಿಕೆ ಮಾಡ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಕಂಪನಿ ಇವತ್ತು ಅದು ಆಂಧ್ರ ಪ್ರದೇಶಕ್ಕೆ ಹೊರಟೋಗಿದೆ. ಇದನ್ನ ಈಗ ಯಾರಾದ್ರೂ ಹೇಳ್ಬೇಕಲ್ಲ. ಅದರಿಂದ 30,000 ಉದ್ಯೋಗ ಸೃಷ್ಟಿಯಾಗ್ತಿತ್ತಿಲ್ಲಿ. ಅದನ್ನ ಕನ್ನಡಿಗರು ಕಳ್ಕೊಂಡ್ರಲ್ಲ. ಮಾತಿಗೆ ಮಳೆ ಬಂದಿದ್ದಕ್ಕೂ ಪ್ರಧಾನಮಂತ್ರಿಗಳು ಕತ್ತೆ ಕಾಯ್ತಾರ, ಹೋಮ್ ಮಿನಿಸ್ಟರ್ ಕತ್ತೆ ಕಾಯ್ತಾರ ಅಂತ ಕೇಳ್ತಿದ್ರಲ್ಲ ನಾಲಾಯಕರೇ. ಯಾರು ಹೇಳಿದ್ರಿ? ಈಗ ನೀವೇನ್ ಕಾಯ್ತಾ ಇದ್ದೀರಿ? ನೀವ್ ಯಾವುದನ್ನು ಕಾಯ್ತಾ ಇದ್ದೀರಿ ಅಂತ ಹೇಳ್ಬೇಕು ನಾವೀಗ.